ವಾಗರ್ತವೀವ ಸಂಪೃಕ್ತೋ ವಾಗರ್ತ ಪ್ರತಿಪತ್ತೆಯೇ ಜಗತೋ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ವೀಕ್ಷಕರೇ ನೋಡಿ, ಈಗ ನಿಮ್ಮ ಮಗ ಅಥವಾ ಮಗಳಿಗೆ ಮದುವೆ ಸೆಟ್ ಆಗಿದೆ, ಇಬ್ರಿಗೂ ಇಷ್ಟ ಆಗಿದೆ. ಸೊ ಇಷ್ಟ ಆದಮೇಲೆ ನೀವು ಈಗ ನಾನು ಏನು ಹೇಳ್ತೀನಿ, ಈ 3 ಪಾಯಿಂಟನ್ನು ದಯವಿಟ್ಟು ಕಿವಿ ಕೊಟ್ಟು ಕೇಳಿ, ತಾತ್ಸಾರ ಮಾಡಬೇಡಿ. ಯಾವುದು ಪಾಯಿಂಟು? ಮೊದಲನೇದು, ನೀವು ಪುರೋಹಿತರ ಹತ್ರ ಹೋಗ್ಬಿಟ್ಟು ಏನು ಮಾಡ್ತೀರಾ, ಗಣಕೂಟನ ಮ್ಯಾಚ್ ಮಾಡಿಸ್ತೀರಾ. ಸೊ ಅವ್ರು ಹೇಳ್ತಾರೆ 18 ಬಂದಿದೆ, ನೀವು ಮದುವೆ ಮಾಡ್ಬೋದು. ನೋಡಿ ವೀಕ್ಷಕರೇ, 18 ಅನ್ನೋದು SLC ನಲ್ಲಿ ನಮಗೆ 35 ಬಂದು ಜಸ್ಟ್ ಪಾಸ್ ಆದಂಗೆ. ಸೊ ಜಸ್ಟ್ ಪಾಸ್ ಆದ್ರೆ ಅದಕ್ಕೆ ಏನು ಬೆಲೆ ಇದೆ ಅಲ್ವಾ? ಏನೋ ಪಾಸ್ ಆಯ್ತು ಅಷ್ಟೇ. ಬರೀ ಪಾಸ್ ಆಗ್ಬಿಟ್ರೆ ನಾವಿಲ್ಲಿ ಮುಂದೆ ಜೀವನ ಮಾಡಕ್ ಆಗಲ್ಲ, ತುಂಬಾ ತೊಂದರೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನೀವೇನ್ ಮಾಡಿ, 30 ಅಥವಾ 32 ಗಣಕೂಟ ಬರಲೇಬೇಕು, ಆಯ್ತಾ? ಎರಡನೇದು, ಬ್ಲಡ್ ಗ್ರೂಪು ಇಬ್ರಿಗೂ ಹೊಂದಾಣಿಕೆ ಆಗ್ಲೇಬೇಕು. ಇಲ್ಲಾಂದ್ರೆ ನಾನು ಒಂದು ವಿಡಿಯೋಲಿ ಹೇಳಿದ್ದೀನಿ, ಮುಂದೆ ಹುಟ್ಟತಕ್ಕಂಥ ಮಗು ಅಂಗವಿಕಲವಾಗಿ ಹುಟ್ಟುತ್ತೆ, 99% ಅದು ಚಾನ್ಸ್ ಇರುತ್ತೆ. ಮೂರನೇದು, ದಯವಿಟ್ಟು ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ಮದುವೆ ಮುಂಚೆ ನೀವು ಹೆಲ್ತ್ ಚೆಕಪ್ ಮಾಡಿಸಿ. ಯಾಕಂದ್ರೆ ನಾಳೆ ದಿವಸ ಮದುವೆ ಆದಮೇಲೆ ಏನಾದರೂ ತೊಂದರೆ ಆದರೆ ಅದನ್ನು ಅನುಭವಿಸೋದು ಯಾರು? ನಾವೇ ಅನುಭವಿಸ್ತೀವಿ. ದಯವಿಟ್ಟು ಈ 3ನ್ನ ನೀವು ಚಾಚೂ ತಪ್ಪದೆ ಮಾಡಿಸಿ. ಆ 3 ಓಕೆ ಆದಮೇಲೆ ದಯವಿಟ್ಟು ನೆಕ್ಸ್ಟ್ ಸ್ಟೆಪ್ಪನ್ನು ಏನು ಮಾಡಬೇಕು, ನಿರ್ಧಾರ ತಗೊಳ್ಳಿ. ಯಾವುದು ಮತ್ತೊಂದ್ಸರಿ ಹೇಳ್ತೀನಿ, ಗಣಕೂಟ 32 ಅಥವಾ 34 ಬರಲೇಬೇಕು. ಎರಡನೇದು, ಬ್ಲಡ್ ಗ್ರೂಪು ಹೊಂದಾಣಿಕೆ ಆಗಲೇಬೇಕು. ಮೂರನೇದು, ಹೆಲ್ತ್ ಚೆಕಪ್ಪು ದಯವಿಟ್ಟು ಮಾಡಿಸಿ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಶಿಕ್ಷಕರೇ, ನಿಮಗೆ ಯಾವುದೇ ಥರ ಸಂಶಯ ಇದ್ದರೆ, ಅಂದರೆ ಡೌಟ್ ಇದ್ದರೆ, ದಯವಿಟ್ಟು ನನ್ನ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರಯತ್ನಕ್ಕಿಂತ ಕೊಟ್ಟೆ ಕೊಡ್ತೀನಿ.